ಕೋಲಿ ಸಮಾಜದ ಮಹಾಲಕ್ಷ್ಮಿ ತಂದೆ ಭೀಮಾಶಂಕರ್ ವಯಸ್ಸು 20 ಕಲಬುರಗಿ ನಗರದ ಮಹಾಲಕ್ಷ್ಮಿ ನಗರದಲ್ಲಿರುವ ಈಶ್ವರ ಉದ್ಯಾನವನದಲ್ಲಿ ಇರತಕ್ಕಂಥ ಬಾವಿಯಲ್ಲಿ ಬಿದ್ದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆಯೊಂದು ನಡೆದಿದೆ. ಆಟೋ ಚಾಲಕ ಭೀಮಾಶಂಕರ್ ಅವರ ಮಗಳಾದ ಕುಮಾರಿ ಮಹಾಲಕ್ಷ್ಮಿ ದಿನಾಂಕ 18/12/2023 ಸೋಮವಾರದಂದು ಬೆಳಗ್ಗೆ 5 ಗಂಟೆಗೆ ಕಾಣೆಯಾಗಿದ್ದು, ಇನ್ನು ಗಾಬರಿಗೊಂಡ ತಂದೆ ತಾಯಿ ರಾಘವೇಂದ್ರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದಾರೆ. ಬಾಲಕಿಯ ತಂದೆ ತಾಯಿ ದೂರು ನೀಡಿ 3 ದಿನಗಳಾದರೂ ಕೂಡ ಅಲ್ಲಿಯ ರಾಘವೇಂದ್ರ ಠಾಣೆಯ ಪೊಲೀಸರು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಬಾಲಕಿಯ ತಂದೆ ತಾಯಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಳಿದ್ದಾರೆ. ನನ್ನ ಮಗಳ ಸಾವಿಗೆ ಗುಂಡು ಎಂಬ ಯುವಕನ ಮೇಲೆ ಸಂಶಯವಿದೆ ಅಂತ ಹೇಳಿದರು. ತದನಂತರ ಸ್ಥಳಕ್ಕೆ ಭೇಟಿ ನೀಡಿದ ಸಮಾಜದ ಮುಖಂಡರುಗಳಾದ ಅವ್ವಣ್ಣ ಮೇಕೇರಿ, ದಿನದಿಂದ ದಿನಕ್ಕೆ ಇತ್ತೀಚಲಾಗಿ ಕೋಲಿ ಸಮಾಜದ ಮೇಲೆ ಮೇಲಿಂದ ಮೇಲೆ ಅನ್ಯಾಯವಾಗುತ್ತಿದೆ. ಆದ ಕಾರಣ ಸ್ಥಳಕ್ಕೆ ಡಿಸಿ ಬರುವವರೆಗೂ ಕೂಡ ಬಾವಿಯಲ್ಲಿರ್ತಕ್ಕಂಥ ಬಾಲಕಿಯ ಮೃತದೇಹವನ್ನು ಹೊರಗೆ ತೆಗೆಯುವುದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಕಲಬುರಗಿ ಪೊಲೀಸ್ ಆಯುಕ್ತರಾದ ಆರ್ ಚೇತನ್ ರವರು ಬಾಲಕಿಯ ತಂದೆ ತಾಯಿ ಮತ್ತು ಸಮಾಜದ ಮುಖಂಡರಾದ ಅವ್ವಣ್ಣ ಮೇಕೇರಿ ಅವರಿಗೆ ಘಟನೆ ಬಗ್ಗೆ ವಿಚಾರಿಸಿ ಮೃತದೇಹವನ್ನು ಪರಿಶೀಲಿಸಿ ಬಾಲಕಿಯ ತಂದೆ ತಾಯಿ ಯಾವ ರೀತಿ ದೂರು ನೀಡುತ್ತಾರೆ ಅದರ ಮೇಲೆ ಯಾವ ಪರಿಶೀಲನೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಹೇಳಿದರು. ತದನಂತರ ಡಿಸಿಪಿ ಕನಿಕಾ ಸಿಕ್ರಿವಾಲ್ ರವರು ಕೂಡ ಭೇಟಿ ನೀಡಿ ಪರಿಶೀಲಿಸಿದರು. ಒಂದು ಜೋಟ ಯಾರು ಇತ್ತು ಕಳಿಸ್ರಿ ಅಲ್ಲಿದೇನ್ರಿ ಕೆಲಸ. ಅದೇ ಏನಂದ್ರೆ ಹುಡುಗನ್ ಕಂಪ್ಲೇಂಟ್ ಮ್ಯಾಗ ಏನು ರಿಜಿಸ್ಟರ್ ಮಾಡ್ತಾರೋ ನೋಡಿ ಸೇವಾ ಮಾಡ್ತೀವ್ರಿ ಇಲ್ಲಿ ತನಕ ಕಸೋಡಿಗ್ಯಾವ್ರಿ ಸಾಬ್ರ್ಯಾ ನನ್ನ ಮಕ್ಕಳು ಇಂತಿಂತ ರಂಗೋಲಿ ಹಾಕೋರಿ ಕಲರ್ ರಂಗೋಲಿ ತರಿಸ್ಕೊತಿದ್ರು ಅವ್ರ ಕೈಲಿ ರಂಗೋಲಿ ಹಾಕ್ತಿದ್ರು ಅವರು ಸದ್ಯ ಕಸ ಹುಡುಕ್ತಿದ್ರು ಅವರು ಚಳಿ ಹೊಡಿತಿದ್ರು ಅವರು ಸ್ವಾಮಿ ಬಂದು ಕಿಲಿ ಕೊಡ್ತಿದ್ದ ಸ್ವಾಮಿ ಕಿಲಿ ತೆಗಿತಿದ್ದ ಅದು ಸುಳ್ಳು ಹೇಳ್ತಾರೆ ಅವರು ಸುಳ್ಳು ಹೇಳ್ತಾರೆ ಅವರು ಸಂಭಾಯಿಸಬಹುದು ಅವರು ಸಂಭಾಯಿಸಬಹುದು ಯಾಕೆ ಮಾತಾಡ್ತಿಲ್ಲ ತಾನಾಯ್ತು ತನ್ನ ಕೆಲಸ ಆಯಿತು ತನ್ನ ಮನೆ ಆಯಿತು ತನ್ನ ಸಂಸಾರ ಆಯಿತು ಬೇಕಾದ್ರೆ ಅಷ್ಟಪಟ್ಟ ಮನೆಗಳಲ್ಲಿ ಕೆಲಸ ಮಾಡೋದಂತ ಇವತ್ತು ಅವ್ರಿಗೆ ಬೇಕಾದ್ರೂ ಕೇಳ್ಕೊಳ್ಬೋದು ನಾವು ಹುಡುಗಿರು ಟೀಚರ್ ಹೆಂಗೆ ಅಂತ ಹೇಳಿ ಅಂತ ಹುಡುಗಿ ಈ ಥರ ಸಾವು ಬರ್ತದೆ ಅಂತಂದ್ರೆ ಮನೆ ಯಾರು ಹಾಕಿ